ಇನ್ನು ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ನಟ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇದರ ಪರಿಹಾರಕ್ಕಾಗಿ ಅವರ ಧರ್ಮಪತ್ನಿ ದೇವರ ಮೊರೆ ಹೋಗಿದ್ದಾರೆ. ಸಂಕಷ್ಟದ ನಿವಾರಣೆಗಾಗಿ ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗವನ್ನ ಮಾಡಿ ಮುಗಿಸಿದ್ದಾರೆ. ತಾಯಿ ಮೂಕಾಂಬಿಕೆಗೆ ರೇಷ್ಮೆಯ ಸೀರೆ ಫಲಪುಷ್ಪವನ್ನ ಸಲ್ಲಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೊಲ್ಲೂರು ದೇಗುಲದ ಪ್ರಾಂಗಣದಲ್ಲಿ ನವಚಂಡಿಕಾ ಯಾಗ ಸಂಪನ್ನ ಆಗಿರುವಂಥದ್ದು. ದರ್ಶನ್ ಬಂಧ ಮುಕ್ತಿಯಾಗಿ ವಾಪಸ್ ಬರಲಿ ಅಂತೇಳಿ ವಿಜಯಲಕ್ಷ್ಮಿ ಅವರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ದೇವರ ಮೊರೆ ಹೋಗಿರುವಂಥದ್ದು. ಯಾವಾಗ ಅಂದುಕೊಂಡಿದ್ದು ಆಗೋದಿಲ್ಲ, ಯಾವಾಗ ಪದೇ ಪದೇ ಸಂಕಷ್ಟಗಳು ಎದುರಾಗುತ್ತೆ, ಆ ಸಂದರ್ಭದಲ್ಲಿ ದೇವರ ಮೊರೆ ಹೋಗುವಂತಹದ್ದು ಸಾಮಾನ್ಯ. ಈಗ ಶತಾಯಗತಾಯ ದರ್ಶನ್ ಅವರನ್ನ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಅವಿರತ ಪ್ರಯತ್ನ ಮುಂದುವರೆದಿದೆ. ನವಚಂಡಿಕಾ ಹೋಮ ಅಂದರೆ, ಚಂಡಿಕಾ ಹೋಮ ಅಂತ ಹೇಳಿದ್ರೆ ಈ ಶತ್ರುಬಾಧೆ, ಮಾನಸಿಕ ಸಮಾಧಾನ, ಇದಕ್ಕುದ್ದೇಶ ನವಚಂಡಿ ಹೋಮ. ಚಂಡಿಕಾ ಹೋಮ ಅಂತ ಆಗ್ತದೆ, ದಿವಸ 10-17 ಹೋಮ ಆಗ್ತದೆ. ನವಚಂಡಿಕಾ ಹೋಮ ಅಂದರೆ 9 ಪಾರಾಯಣ ಆಗಿ ಹೋಮ, ಅದು ಭಾಳ ವಿಶೇಷ ಚಂಡಿಕಾ ಹೋಮ ಅಂತ. ಚಂಡಿಕಾ ಹೋಮಕ್ಕೆ ದೇವಸ್ಥಾನದಿಂದ ಸಾಧನ ಎಲ್ಲ ಕೊಡ್ತಾರೆ. ಆಮೇಲೆ ಎಲ್ಲ ಇದನ್ನು 9 ಕುಮಾರಿಯ ಬಾಗಿನ, 3 ಸುವಾಸಿನಿಯರ ಬಾಗಿನ ಎಲ್ಲ ಇದೆ. ಆದರೆ ಅವರು ಏನಾದ್ರು ಭಕ್ತಾದಿಗಳು ಬೇರೆ ತಂದು ಹಾಕುವುದಾದ್ರೆ ಹಾಕ್ಬೋದು, ಹಣ್ಣು ಹಂಪಲು ಇದನ್ನೆಲ್ಲ ಬಂದು ಹಾಕುವುದಾದ್ರೆ ಹಾಕ್ಬೋದು. ಯಜ್ಞ ಹೋಮಕ್ಕೆ ಎಲ್ಲ ಇಲ್ಲಿ ಮಕ್ಕಳಾಗದಿದ್ದವರು, ಮದುವೆ ಆಗದಿದ್ದವರು ಎಲ್ಲ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದು ಕೂಡಲೇ ಸಿದ್ಧಿ ಆಗ್ತದೆ. ಅದು ಸರ್ವಶಕ್ತಿ ಆದ್ದರಿಂದ ನವಚಂಡಿಕಾ